ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು ಹಾಗೂ ದಶಹರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇಂದಿನಿಂದ ನಾವು ಆಶ್ವೀಜ ಮಾಸದ ಶರನ್ನವರಾತ್ರಿ ಅಂದರೆ ದೇವಿಯನ್ನು ಕುರಿತು ಕೆಲವೊಂದು ದುರ್ಗಾ ಸುಳಾದಿಯ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇದು ಒಂದು ನಾಡಿನಾದ್ಯಂತ ನಮ್ಮ ಭಾರತದಲ್ಲಿ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ನೋಡೋದಾದರೆ ಈ ಒಂದು ಹಬ್ಬಕ್ಕೆ ವಿಶೇಷ ಸ್ಥಾನಮಾನಗಳನ್ನು ನಮ್ಮ ಪೂರ್ವಜರು ಹಾಗೂ ಪುರಾಣಗಳು ಉಪನಿಷತ್ತುಗಳು ಎಲ್ಲ ಕಲ್ಪಿಸಿಕೊಟ್ಟಿವೆ. ಇದು ಮಹತ್ವವಾದ ಒಂದು ಹಬ್ಬ, ನಾಡಿನಾದ್ಯಂತ ಆಚರಿಸ್ತಾರೆ. ವಿಶೇಷವಾಗಿ ದೇವಿಯ ಒಂದು ಆರಾಧನೆ ಪೂಜೆ ಅವಳನ್ನು ಕುರಿತಾಗಿ ಸಾಕಷ್ಟು ಎಲ್ಲ ಜಾತಿಯ ಎಲ್ಲ ವರ್ಣದವರು ಕೂಡ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಿಸ್ತಾರೆ. ನಾವು ನೋಡ್ತೀವಿ ನಮ್ಮ ಕಡೆ ಏನಂದರೆ ನಾವು ಮೈಸೂರು ಪ್ರಾಂತದಲ್ಲಿ ಏನಂತಂದರೆ ಚಾಮುಂಡೇಶ್ವರಿ ಉತ್ಸವ ಮೆರವಣಿಗೆ ಈ ರೀತಿ ನಾವು ನೋಡ್ತೀವಿ. ಅದರ ಜೊತೆಗೆ 10ನೇ ದಿನ ಶಮಿ ವೃಕ್ಷಕ್ಕೆ ಹೋಗಿ ನಾವೇನಂದ್ರೆ ಬನ್ನಿ ಮುಡಿಯೋದು ಅಂತ ಅಂತೀವಿ. ಮತ್ತು ಪಶ್ಚಿಮ ಬಂಗಾಳದಲ್ಲಂತೂ ದುರ್ಗಾ ಪೂಜಾಗಳು ಅಲ್ಲಲ್ಲಿ ನಾವು ಯಾವ ರೀತಿ ಗಣೇಶನ ವಿಗ್ರಹಗಳ ಸ್ಥಾಪನೆ ಮಾಡ್ತೀವೋ ಆ ರೀತಿ ಅವರು ಕೂಡ ದುರ್ಗಾದೇವಿಯ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಇದು ಒಂದು ನಮ್ಮ ನಾಡಿನಾದ್ಯಂತ ನಡ್ಕೊಂಡು ಬಂದಂತಹ ಒಂದು ಧರ್ಮ. 9 ರಾತ್ರಿಗಳು ಅಂತ ಅರ್ಥ ಏನಂದರೆ 9 ವಿಧದ ದೇವಿಯ ಒಂದು ಇದನ್ನು ಮಾಡಿ ಆರಾಧನೆ, ಅವಳ ಒಂದು 9 ರೂಪಗಳನ್ನು ಚಿಂತನೆ ಮಾಡಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ಇದು ಆಚರಣೆ ವಿಶೇಷವಾಗಿ ಚಾಮುಂಡೇಶ್ವರಿಯ ಮೈಸೂರಿನಲ್ಲಿ ಏನಂತಂದರೆ ಮೆರವಣಿಗೆ ಇದು ನಡೀತದೆ. ಈ ರೀತಿ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ದೇವತಾ ಉಪಾಸನೆ ಇದ್ದರೂ ಕೂಡ ದೇವಿಯ ಉಪಾಸನೆ ಒಂದು ವಿಶಿಷ್ಟವಾದ ಪದ್ಧತಿ. ಅದನ್ನು ನಾವು ಮಧ್ವತತ್ವಕ್ಕೆ ಅನುಗುಣವಾಗಿ ಶ್ರೀ ವಿಜಯದಾಸರು ರಚಿಸಿದಂಥ ಸುಳಾದಿಯ ಒಂದು ಅರ್ಥಚಿಂತನೆಯನ್ನು ನೋಡ್ತಾ ಹೋಗೋಣ. ಯಾಕಂತಂದರೆ ಅವರವರ ಧರ್ಮಕ್ಕನುಗುಣವಾಗಿ ಅವರವರ ಒಂದು ಭಾವನೆಗೆ ಅನುಗುಣವಾಗಿ ಪೂಜೆ ಮಾಡ್ತಾರೆ. ನಾವು ಸಹಿತ ಈ ನವರಾತ್ರಿ ಆರಾಧನೆಯಲ್ಲಿ ನಾವು ನೋಡ್ತೀವಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ, ಚಂಡಿಕಾ ಹೋಮ ಆರಾಧನೆ ಮಾಡ್ತಾರೆ. ಮತ್ತು ಇದರಲ್ಲಿ ಏನು ಪ್ರತಿಪಾದಿಸಲ್ಪಟ್ಟಿದೆ ಅಂತ ನಮಗೆ ಅರಿವು ಬಹಳ ಕಡಿಮೆ. ದೇವಿಯ ಉಪಾಸನೆ ನಮಗೆ ವೈಷ್ಣವರಂದರೆ ಹರಿಸರ್ವೋತ್ತಮತ್ವದ ಇದು ಇದ್ದದಕ್ಕೆ ವಿಷ್ಣುವಿನ ಪೂಜೆಗೆ ಮಹತ್ವ ಕೊಟ್ಟಿದ್ದೇವೆ ಹೊರತಾಗಿ ದೇವಿಯದು ನಮಗಷ್ಟು ಕಡಿಮೆ. ಆದರೂ ಕೂಡ ಅವಳ ಉಪಾಸನೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥೈಸ್ತಾರೆ. ಆಕೆ ಹೇಳ್ತಾಳೆ, ಅವಳ ಪರಿಚಯವನ್ನು ಅವಳು ತಾನೇ ತಿಳಿಸಿದ್ದಾಳೆ. ಉಪಾಸನೆಯಲ್ಲಿ ಹೇಳ್ತಾಳೆ, ನಾನು ಎಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ಅಂತಂದು ತಾನೇ ಬೇಕಾದವರನ್ನು ಬ್ರಹ್ಮ ಪದವಿಗೆ ಕೂರಿಸಬಲ್ಲೆ, ರುದ್ರ ಪದವಿಗೆ ಕೂಡಿಸಬಲ್ಲೆ, ಮತ್ತು ರುದ್ರನನ್ನು ವಧ ಮಾಡೋದಕ್ಕಾಗಿ ನಾನು ಧನಸ್ಸನ್ನು ಹಿಡಿಯಬಲ್ಲೆ, ಸಾಕ್ಷಾತ್ ಚತುರ್ಮುಖನ ತಾಯಿ ನಾನು. ಆದರೆ ಒಂದು ಮಾತು ಹೇಳ್ತಾಳೆ, ಏನು ಅಂತಂದರೆ, ಇಷ್ಟು ಎಲ್ಲ ನನ್ನ ಇದ್ದರೂ ಕೂಡ ನಾನು ನನಗೆ ಒಬ್ಬ ಉತ್ತಮ ಸ್ವಾಮಿ ಇದ್ದಾನೆ, ನಾನು ಅವನ ಅಧೀನ, ಅವನ ಒಂದು ಕಡೆಗಣ್ಣ ನೋಟದಿಂದ ನಾನು ಇದನ್ನೆಲ್ಲ ಜಗತ್ತನ್ನು ಪ್ರಕೃತಿಯನ್ನು ಸೃಷ್ಟಿಸಬಲ್ಲೆ, ಲಯ ಮಾಡಬಲ್ಲೆ ಹಾಗೂ ಅವನನ್ನು ನಿಯಮನ ಮಾಡಬಲ್ಲೆ ಅನ್ನೋದನ್ನು ಒಂದು ಪುರಾಣದಲ್ಲಿ ಹೇಳ್ತಾರೆ. ಮತ್ತು ಇದು ಈ ದೇವಿಯ ಉಪಾಸನೆ ಅಥವಾ ದೇವಿಯ ವಿಷಯವಾಗಿ ಎಲ್ಲಿ ಬರ್ತದೆ ನಮಗೆ? ನಾವು ಮೂಲತಃ ಅಲ್ಲಿಂದ ಚಿಂತನೆ ನೋಡೋದಾದರೆ ಮಾರ್ಕಂಡೇಯ ಪುರಾಣದಲ್ಲಿ ಇದು ಎಲ್ಲ ವಿಷಯಗಳು ಬರ್ತದೆ. ಇದು ಒಂದು ರಾಜಸ ಪುರಾಣ, ಆದ್ದರಿಂದ ಹೆಚ್ಚಾಗಿ ನಾವು ಇದನ್ನು ಮಹತ್ವ ಕೊಟ್ಟಿಲ್ಲ. ಆದರೂ ಕೂಡ ನಾವು ಇಲ್ಲಿ 2ನೇ ಮನ್ವಂತರ ಸ್ವಾರೋಚಿಷ ಮನ್ವಂತರದಲ್ಲಿ ನಡೆದ ಕಥೆ ಮುಂದೆ 8ನೇ ಮನ್ವಂತರಕ್ಕೆ ಅಧಿಪತಿಯಾಗುವಂತಹ ಸಾವರ್ಣಿ ಎನ್ನುವ ಮನು ಯಾವ ರೀತಿ ಈ ಒಂದು ಇದಕ್ಕೆ ಮನ್ವಂತರಕ್ಕೆ ಯುಗಕ್ಕೆ ಅಧಿಪತಿಯಾದ, ಧರ್ಮದಿಂದ ಅವನು ರಾಜ್ಯ ಪಾಲನೆ ಮಾಡಿದ ಅನ್ನೋದು ಇವನೇನೆಂದರೆ, ಸಾವರ್ಣಿ ಅನ್ನೋನು ಯಾರು ಅಂದರೆ ಸೂರ್ಯನ ಮಗ, ಯಮನ ಸೋದರ ಅಂತ. ಇವನೇನಂದರೆ ಈ ಮಹಾಮಾಯೆ, ಇವಳನ್ನೇನಂತಂದ್ರೆ ನಾವು ಮಹಾಮಾಯೆ ದುರ್ಗೆ ಅನ್ನೋ ಅರ್ಥ ಏನಂತಂದರೆ ದುರ್ಗಮವಾದ ಅತ್ಯಂತ ಕಠಿಣವಾದ ನಮಗೆ ಬರುವಂಥ ದುರ್ಗತಿಗಳನ್ನೆಲ್ಲ ನಿವಾರಣೆ ಮಾಡುವಂಥವಳು ದುರ್ಗೆ. ಅವಳ ನಾಮದಲ್ಲೇ ಅನೇಕ, ನಾವು ವಿಷ್ಣು ಸಹಸ್ರನಾಮದಲ್ಲಿ ಯಾವ ರೀತಿ ಭಗವಂತನ ನಾಮಗಳನ್ನು ನೋಡ್ತೀವೋ ಆ ರೀತಿ ಅವಳದು ಕೂಡ ಅನೇಕ ನಾಮಗಳು ಉಂಟು. ಈ ದುರ್ಗಾ ಸಪ್ತಶತಿ ಅನ್ನೋದೇನಂತಂದರೆ ನಾವು ಅರ್ಥೈಸ್ಕೊಂಡು ಸ್ವಲ್ಪ ಚಿಂತನೆ ಮಾಡಬೇಕು. ಇದನ್ನು ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಸರಸ್ವತಿ, ಪಾರ್ವತಿ ಹಾಗೂ ಲಕ್ಷ್ಮಿ ಅಂತ ಈ ರೀತಿ ಬೇರೆ ಬೇರೆ ದೇವತಾಗಳದು
ಕಕ್ಷಾ ತಾರತಮ್ಯದಲ್ಲಿ ನೋಡೋದಾದರೆ ಇವರೆಲ್ಲರದು ಚಿಂತನೆ ಬರ್ತದೆ. ಆದರೆ ಇವರು ಎಲ್ಲರಲ್ಲೂ ಒಂದು ರೂಪದಿಂದ ಶುಂಭ ನಿಶುಂಭರನ್ನು ಸಂಹಾರ ಆಗಲಿ, ಮಹಿಷಾಸುರನ ಸಂಹಾರ ಆಗಲಿ, ಇದಕ್ಕೆಲ್ಲ ಮೂಲ ಕಾರಣ ದುರ್ಗಾರೂಪವೇ, ಲಕ್ಷ್ಮೀದೇವಿಯ ದುರ್ಗಾರೂಪವೇ. ಅಲ್ಲಿ ಏನು ಅಂತಂದರೆ, ಈಗ ದುರ್ಗೆಯಾಗಿ ಇವಳು ಮೊಟ್ಟ ಮೊದಲಿಗೆ ನಾವು ಭಾಗವತದಲ್ಲಿ ನೋಡ್ತೀವಿ ಇವಳನ್ನು. ಭಗವಂತನ ಆಜ್ಞೆಯಂತೆ ನೀನೇನಂತಂದರೆ ನಂದಗೋಪ ಯಶೋದೆಯರ ಮನೆಯಲ್ಲಿ ದುರ್ಗೆಯಾಗಿ ಜನಿಸು ಅಂತ ಆಜ್ಞೆ ಮಾಡ್ತಾನೆ ಶ್ರೀಹರಿ. ಎಲ್ಲ ದೇವತೆಗಳು ಒಂದೊಂದು ರೂಪ ತಾಳಿದರೆ ಇವಳು ದುರ್ಗಾ ಅನ್ನೋ ರೂಪವನ್ನು ತಾಳಿ ಅಲ್ಲಿ ನಂದಗೋಪ ಯಶೋದೆಯರ ಮನೆಯಲ್ಲಿ ಹುಟ್ಟುತ್ತಾಳೆ ಅಂತ ನಾವು ಅವಳ ಒಂದು ದುರ್ಗೆಯನ್ನು ನಮಗೆ ಇದನ್ನು ಪರಿಚಯಿಸ್ತಾರೆ. ಆದರೆ ಮೊಟ್ಟ ಮೊದಲಿಗೆ ಇದನ್ನು ನೋಡೋದಾದರೆ ಇವಳು ಎಲ್ಲರಿಗಿಂತ ಮೊದಲು ಈ ದೇವಿ ಹೇಗೆ ಅಂತಂದರೆ ಎಂದೆಂದಿಗೂ ಇದ್ದವಳು. ಇವಳು ಅಲ್ಲಿ ಅವತರಿಸಿದಳು ಅಂತ ನಾವು ಚಿಂತನೆ ಮಾಡೋದಲ್ಲ, ಇವಳು ಎಂದೆಂದಿಗೂ ಇದ್ದವಳೆ, ಸರ್ವತ್ರ ವ್ಯಾಪ್ತಳು, ದೇಶತಃ ಕಾಲತಃ ಹಾಗೂ ಭಗವಂತನಿಗೆ ಪ್ರತಿಯೊಂದರಲ್ಲಿ ಸಮಾಸಮೆ ಅನ್ನಿಸ್ಕೊಂಡಂಥ ಇವಳೇನಂತಂದರೆ, ಯಾಕೆ ಇವಳು ನಿತ್ಯ ಮುಕ್ತಳು, ನಿರ್ವಿಕಾರಳು, ಸರ್ವಸ್ಥಳದಲ್ಲಿ ವ್ಯಾಪ್ತಳು. ಅವಳ ಉತ್ಪತ್ತಿ ಅಥವಾ ಅವತಾರ ಏನಂತಂದ್ರೆ ಬಹಳಷ್ಟು ಬಾರಿ ಆಗಿದೆ. ಆ ಕಾರ್ಯ ಮುಗಿದ ತಕ್ಷಣವೇ ಅವಳೇನಂತಂದರೆ ಮತ್ತೆ ಯಥಾರೂಪವಾಗಿ ತನ್ನ ಮೂಲ ರೂಪವನ್ನು ಸೇರಿದ್ದನ್ನು ನಾವು ನೋಡ್ತೀವಿ. ಇವಳು ಯಾಕೆ ಬರ್ತಾಳೆ ಅಂದರೆ ದೇವಾನಾಂ ಕಾರ್ಯಸಿದ್ಧರ್ಥಂ. ಯಾಕೆ ಬರ್ತಾಳೆ ಅಂತಂದರೆ ಈ ದೇವತೆಗಳಲ್ಲಿ ಆವಿರ್ಭವತಿ ಸಾಯುಧ ಅಂತ ಹೇಳ್ತಾರೆ. ಅಂದರೆ ದೇವತೆಗಳ ಒಂದು ಉತ್ತಮ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕಾಗಿ, ದೇವತೆಗಳ ಪ್ರಾರ್ಥನೆಯಂತೆ ಅವರಿಗೆ ಬರುವ ಉಪಟಳಗಳನ್ನು ತಡೀಲಿಕ್ಕಾಗಿ ತಾಯಿ ಅವತಾರವನ್ನು ತಾಳ್ತಾಳೆ. ಸಜ್ಜನರ ರಕ್ಷಣೆಗೆ ಹಾಗೂ ದೇವತೆಗಳ ರಕ್ಷಣೆಗಾಗಿ ದೇವಿ ಅವತಾರ ಮಾಡ್ತಾಳೆ ಅಂತ ಹೇಳ್ತಾರೆ. ಹಾಗಾದರೆ ಇವಳು ವಾಸಸ್ಥಳ ಎಲ್ಲಿರ್ತಾಳೆ ಅಂದರೆ, ನಾವು ಮೊಟ್ಟ ಮೊದಲಿಗೆ ಚಿಂತನೆ ಮಾಡಿದರೆ ಪ್ರಳಯ ಕಾಲದಲ್ಲಿ, ಪ್ರಳಯ ಜಲದಿಯಲ್ಲಿ ನಾರಾಯಣ ಮಾತ್ರ ಮಲಗಿರ್ತಾನೆ. ಆವಾಗ ಸೃಷ್ಟಿ ಪ್ರಾರಂಭವಾಗುವಾಗ ಬ್ರಹ್ಮನ ಇನ್ನೂ 12.5 ವರ್ಷ ಉದಯ ಕಾಲ 87.5 ವರ್ಷ ಮಲಗಿರ್ತಾನೆ. ಇನ್ನೂ 12.5 ವರ್ಷ ಇದ್ದಾಗ ಆ ಸಮಯದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಅಂಬ್ರಿಣಿ ದೇವಿ ನಾರಾಯಣನನ್ನು ಸ್ತುತಿ ಮಾಡಿ ಎಬ್ಬಿಸ್ತಾಳೆ ಅಂತ ಹೇಳ್ತಾರೆ. ಈ ಅಂಬ್ರಿಣಿ ದೇವಿಯೇ ದುರ್ಗಾ ಅಂತ, ಲಕ್ಷ್ಮಿಯ ಸ್ವರೂಪಗಳಾದ ದುರ್ಗಾದೇವಿ. ಮೊಟ್ಟ ಮೊದಲಿಗೆ ಅದನ್ನು ಶ್ರುತಿಗೀತ ಅಂತ ಕೂಡ ಕರೀತಾರೆ, ಅಥವಾ ಅಂಬ್ರಿಣಿ ಸೂಕ್ತ ಅಂತ ಕೂಡ ಹೇಳ್ತಾರೆ. ಇವಳು ಹುಟ್ಟಿ ಬಂದಳು ಅಂತ ಹೇಳ್ತಾರೆ. ಇವಳು ಯಾಕೆ ಬರಬೇಕು ಆವಾಗ ಅವತಾರ ತಾಳಲಿಕ್ಕೆ, ಅಥವಾ ಈ ಶ್ರುತಿ ಗೀತದಿಂದ ಭಗವಂತನನ್ನು ಎಬ್ಬಿಸಲಿಕ್ಕೆ ಏನು ಕಾರಣ ಅಂತಂದರೆ, ಮೊಟ್ಟ ಮೊದಲಿಗೆ ಶ್ರುತಿಗೀತೆಯಿಂದ ಅವನನ್ನು ಎಬ್ಬಿಸಿದಾಗ ಚತುರ್ಮುಖ ಬ್ರಹ್ಮನ ಏನಂತಂದರೆ ಪದ್ಮನಾಭನ ನಾಭಿಕಮಲದಿಂದ ಜನಿಸಿ ಬರ್ತಾನೆ. ಬ್ರಹ್ಮ ಬಂದ ತಕ್ಷಣವೇ ಮತ್ತು ಇನ್ನು ಹೇಳ್ತಾರೆ ಪುರಾಣಗಳಲ್ಲಿ ಏನಂತಂದರೆ, ಸೃಷ್ಟಿ ಪ್ರಕರಣದಲ್ಲಿ ಮಧುಕೈಟಭ ಎನ್ನುವ ರಾಕ್ಷಸರೇನಂತಂದರೆ ಶ್ರೀಹರಿ ಅಂದರೆ ವಿಷ್ಣುವಿನ ಕರ್ಣಮಲದಿಂದ, ಅಂದರೆ ಕಿವಿಯಲ್ಲಿರುವಂತಹ ಮಲರೂಪವಾಗಿ ಮಧು ಹಾಗೂ ಕೈಟಭರು ಅಂದರೆ ಇವರು ರಜೋತ್ತಮ ಗುಣ ಪ್ರಧಾನರಾದಂಥ ಇಬ್ಬರು ದೈತ್ಯರು ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಆ ದೈತ್ಯರು ಹುಟ್ಟಿ ಬಂದು ಏನು ಮಾಡ್ತಾರೆ ಅಂತಂದ್ರೆ ಬ್ರಹ್ಮದೇವರನ್ನು ಕೊಲ್ಲಲಿಕ್ಕೆ ಹವಣಿಸ್ತಾರಂತೆ. ಆವಾಗ ಅವನು ಏನಂತಂದ್ರೆ ಬ್ರಹ್ಮದೇವರು ನಾರಾಯಣನ ಎಬ್ಬಿಸ್ಲಿಕ್ಕೆ ನೋಡಿದ್ರೆ ಅವನು ಯೋಗ ನಿದ್ರೆಯಲ್ಲಿರ್ತಾನೆ, ಅವನು ಕಣ್ಣು ಮುಚ್ಕೊಂಡಿರ್ತಾನೆ. ನಿದ್ರೆಯಲ್ಲಿ ಅಂತ ಯದ್ಯಪಿ ಅವನಿಗೆ ಯಾವ ನಿದ್ರೆ ಇಲ್ಲ, ಆದರೂ ಕೂಡ ಅವನು ಕಣ್ಣು ಮುಚ್ಕೊಂಡಿದ್ದದಕ್ಕೆ ಸಾಕ್ಷಾತ್ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳ್ತಾರೆ. ಅವಳು ಎಲ್ಲಿದ್ಲು ಅಂತಂದರೆ ಭಗವಂತನ ಕಣ್ಣಿನಲ್ಲಿ ಸ್ಥಿತಳಾಗಿದ್ದಳು ಅಂತ ಹೇಳ್ತೀವಿ. ನಾವು ನೋಡ್ತೀವಿ ದುರ್ಗಾಂಬ್ರಿಣಿ ರೂಪಗಳು ಹಗ್ಗ ರೂಪದಲ್ಲಿ ಇದರೊಳಗೆ ನಮ್ಮ ಕಣ್ಣಿನಲ್ಲಿ ಬಲಗಣ್ಣಿನಲ್ಲಿ ಅಂತ ನಾವು ಹರಿಕಥಾಮೃತ ಸಾರದಲ್ಲಿ ಕೂಡ ಚಿಂತನೆ ಮಾಡ್ತೀವಲ್ಲ. ಇದನ್ನೆಲ್ಲ ನಮಗೆ ಇಲ್ಲಿ ನಾವು ನೋಡೋದಾದರೆ ಸಾಕ್ಷಾತ್ ದುರ್ಗಾ ರೂಪ ಅಂಬ್ರಿಣಿ ಏನಂತಂದರೆ ಭಗವಂತನ ಕಣ್ಣಿನಲ್ಲಿ ಸ್ಥಿತಳಾಗಿರ್ತಾಳೆ. ಅವಳು ಬಂದು ಈ ಮಧುಕೈಟಭ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಅವಳು ಇದನ್ನು ಬರ್ತಾಳೆ ಅಂತ ಹೇಳ್ತಾರೆ. ಬಂದು ಏನು ಅಂತಂದ್ರೆ ಅವರ ಸಂಹಾರ ಮಾಡ್ತಾಳೆ. ಮತ್ತು ಈ ಅಂಬ್ರಿಣಿ ಸೂಕ್ತ ಅಂತಲೇ ಒಂದು ವಿಶೇಷವಾದ ವೇದದಲ್ಲಿ ಒಂದು ಮಂತ್ರ ಇದೆ. ಇದಕ್ಕೆ ಋಷಿ ಯಾರು ಅಂತಂದರೆ ಸಾಕ್ಷಾತ್ ಅವಳೇ, ಆಕಿನೇ ಋಷಿಕಾ ಅಂತ, ಅಂಬ್ರಿಣಿಯೇ ಇದಕ್ಕೆ ಋಷಿ ಅಂತ ಕರೆಸ್ಕೊಂಡಿದ್ದಾಳೆ. ಅಗ್ನಿಯಲ್ಲಿ ಆರಾಧನೆ ಮಾಡಿದರೆ ಅದು ಅವಳೇನಂತಂದರೆ ಜಗದೀಶ್ವರಿ ಅನ್ನೋ ರೂಪದಿಂದ ಹೋಗಿ ಬ್ರಹ್ಮಾದಿ ರುದ್ರಾದಿ ಸಾಕ್ಷಾತ್ ನಾರಾಯಣನಿಗೆ ಅಗ್ನಿಯ ಒಂದು ಇದನ್ನು ಕೊಡ್ತಾಳಂತೆ. ಮತ್ತೇನು ಹೇಳ್ತಾಳೆ, ಅದರ ಜೊತೆಗೆ ಎಲ್ಲ ಪ್ರಕೃತಿಯಲ್ಲಿ ತಾನು ಸ್ಥಿತಳಾಗಿದ್ದು ಅನ್ನವನ್ನು ಕೊಡುವವಳು, ಅತ್ಯಂತ ದುರ್ಗಮವಾದ ಸ್ಥಳದಲ್ಲಿ ಕೂಡ ಅವಳು ವ್ಯಾಪ್ತಳಾಗಿದ್ದು, ಎಂಥ ಕಠಿಣ ದಾರಿಯಲ್ಲಿ ನೋಡಿ, ನಾವು ಎಲ್ಲಾದರೂ ಕಾಡಿನಲ್ಲಿ ಹೋಗಬೇಕಾದ್ರೆ ಆ ಕಠಿಣ ದಾರಿಯಲ್ಲಿ ದುರ್ಗೆಯನ್ನು ಚಿಂತನೆ ಮಾಡಬೇಕಂತೆ. ಹೆಚ್ಚಾಗಿ ನಾವು ನೋಡ್ತೀವಿ ರಾತ್ರಿ ಚರಣೆ ಅಂತಲೇ ವಿಜಯದಾಸರು ಸುಳಾದೆ ಹೇಳ್ತಾರೆ. ಅಂದರೆ ಸತತ ರಾತ್ರಿಯಲ್ಲಿ ಕೂಡ ಅವಳು
ಹೇಳ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ, ಇಷ್ಟೆಲ್ಲ ನನಗೆ ಶಕ್ತಿ ಪ್ರದಾತೆ ಅವಳಿಗೆ ಅಂದರೆ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ಅಂತ ಹೇಳ್ತಾರೆ. ಇವಳು ಒಂದು ಮಾಯಾ ರೂಪವನ್ನು ಧಾರಣೆ ಮಾಡಿ ಎಲ್ಲರಿಗೂ ಈ ಮಾಯವನ್ನು ತ್ರಿಗುಣಾತ್ಮಕವಾದ ನಮ್ಮ ಸಂಸಾರಕ್ಕೆ ಬಂಧನಕ್ಕೆ ಕಾರಣಳಾದವಳು ದುರ್ಗಾದೇವಿ. ಇವಳಿಗೆ ಈ ಶಕ್ತಿ ಯಾರು ಕೊಟ್ಟರು ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ, ನನಗೆ ಇಷ್ಟೆಲ್ಲ ಚತುರ್ಮುಖ ಬ್ರಹ್ಮನನ್ನು, ರುದ್ರನನ್ನು, ದೇವತೆಗಳನ್ನು ಎಲ್ಲರನ್ನೂ ನಿಗ್ರಹಿಸಬಲ್ಲಂಥ ಅವರನ್ನೆಲ್ಲರನ್ನೂ ನಾನು ಆಳಬಲ್ಲಂಥವಳು, ಅವರೆಲ್ಲ ನನ್ನ ಆಧೀನರಾಗಿರಲಿಕ್ಕೆ ನನಗೆ ಶಕ್ತಿ ಎಲ್ಲಿ ಅಂತಂದರೆ ಅವಳು ಹೇಳ್ತಾಳೆ, ಅಂತಃಸಮುದ್ರೇ ಮಮ ಯೋನಿರಸ್ವ ಅಂದರೆ ಅಹೋ ನಾರಾಯಣ ಇತಿ ಪ್ರೋಕ್ತ ಅಂದರೆ ಅಂತಃಸಮುದ್ರೆ ನನಗೆ ಇಷ್ಟೆಲ್ಲ ಶಕ್ತಿ ಪ್ರದಾತ. ಯೋನಿ ಅಂದರೆ ವೀರ್ಯ, ಶಕ್ತಿಯನ್ನು ಪ್ರದಾತ ಮಾಡಿದವನು ಯಾರು ಅಂತಂದರೆ ಸಮುದ್ರದಲ್ಲಿ ನಾರಾಯಣ ರೂಪಿ ಪರಮಾತ್ಮ ಅಂತ ನೀರನ್ನು ಆಶ್ರಯಿಸಿ ಮಲಗಿದಂಥ ನಾರಾಯಣ ಏನನ್ನು ಅಹೋ ನಾರಾಯಣ ಇತಿ ಪ್ರೋಕ್ತಃ ಅಂತ ನನಗೆ ಅವನ ಅನುಗ್ರಹದಿಂದಲೇ ನಾನು ಇದನ್ನೆಲ್ಲ ಮಾಡಿದ್ದೇನೆ ಅಂತ, ಅವನ ಕಾರುಣ್ಯದಿಂದಲೇ, ಅವನ ಒಂದು ಆಜ್ಞೆಯ ಮೇರೆಗೇ ಯಾವ ರೀತಿ ನಾವು ನೋಡ್ತೀವಿ ಜಗತ್ತಿನಲ್ಲಿ ಹೆಂಡತಿ ಗಂಡನ ಅಧೀನಳಾಗಿರ್ತಾಳೋ ಆ ರೀತಿ ಲಕ್ಷ್ಮೀದೇವಿ ಕೂಡ ಸಾಕ್ಷಾತ್ ನಾರಾಯಣನ ಅಧೀನಳಾಗಿದ್ದು ದೇವತಾ ಕಕ್ಷೆಯಲ್ಲಿ ತಾರತಮ್ಯದಲ್ಲಿ ನೋಡೋದಾದರೆ ಹರಿಸರ್ವೋತ್ತಮ ನಂತರ ಲಕ್ಷ್ಮೀದೇವಿ ಇದಕ್ಕೆಲ್ಲ ಮುಖ್ಯ ಕಾರಣಗಳು. 2ನೇ ಕಕ್ಷೆಯಲ್ಲಿ ಬರುವಂಥ ಲಕ್ಷ್ಮೀದೇವಿ ಭಗವಂತನ ಒಂದು ಅನುಗ್ರಹದಿಂದನೇ ಇದನ್ನೆಲ್ಲ ಮಾಡ್ತಾಳೆ ಅಂತ ಹರಿವಂಶದಲ್ಲಿ ಇದನ್ನು ನಾವು ನೋಡ್ತೀವಿ. ಈ ರೀತಿ ದುರ್ಗೆಯದೇ ರೂಪವಾದ ಉಳಿದ ಎಲ್ಲ ಲಕ್ಷ್ಮಿಯ ರೂಪನೇ ಉಳಿದದ್ದೆಲ್ಲ ಸರಸ್ವತಿ, ಪಾರ್ವತಿ ಇವರೆಲ್ಲರೂ ಏನಂತಂದರೆ ಅವರನ್ನು ಕೂಡ ನಾವು ಈ ನವರಾತ್ರಿಯಲ್ಲಿ ಚಿಂತನೆ ಮಾಡ್ತೀವಿ. ಮೊದಲನೇ ದಿನ ಪ್ರತಿಪದ, ಆಶ್ವೀಜ ಶುದ್ಧ ಪ್ರತಿಪದದಿಂದ ನಾವು ಏನು ಚಿಂತನೆ ಮಾಡ್ತೀವಿ ಇಲ್ಲಿ ಅಂತಂದರೆ ಶೈಲಪುತ್ರಿ ಅಂತ ಚಿಂತನೆ ಮಾಡ್ತೀವಿ. ಶೈಲಪುತ್ರಿ ಅಂದರೆ ಶೈಲಜೆ ಅಥವಾ ಹಿಮವಂತ ಪರ್ವತ ಅಥವಾ ಮೈನಾಕ ಪರ್ವತ, ಮೈನಾಕ ನಂದಿನಿ ಅಂತಲೇ ಕರಿತೀವಿ ನಾವು ಪಾರ್ವತಿಗೆ. ಅವಳ ಒಂದು ಇಂದಿನಿಂದ ಅವಳೇನಂತಂದರೆ ಉಗ್ರ ತಪಸ್ಸನ್ನು ಮಾಡಿದ್ಲು ಅಂದರೆ ಶೈಲಜ ಅಂತ ಅರ್ಥದಿಂದ ಅವಳನ್ನು ನಾವು ಇವತ್ತು ಚಿಂತನೆ ಮಾಡ್ತೀವಿ. ಶೈಲಜ ಅಂತಂದರೆ ಪರ್ವತ. ಆ ಪರ್ವತ ಅಂದರೆ ಸಾಕ್ಷಾತ್ ಬರೀ ಸುಮ್ಮನೆ ಕಲ್ಲು ಮಣ್ಣಿಂದ ಕೂಡಿದ ಪರ್ವತ ಅಲ್ಲ, ಅದರಲ್ಲಿ ಅನೇಕ ಔಷಧಿ ಸಸ್ಯಗಳು, ಆಮೇಲೆ ಏನಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರತ್ನಗಳು, ವಜ್ರಗಳು ಎಲ್ಲ ಸಿಗೋದು ಪರ್ವತದಿಂದ. ಆ ರೀತಿ ಪ್ರತಿಯೊಂದನ್ನು ತನ್ನ ಒಳಗೆ ಹುದುಗಿಸಿಟ್ಟುಕೊಂಡಂಥ ಪರ್ವತರಾಜನ ಪುತ್ರಿಯಾದ ಪಾರ್ವತಿ ಶೈಲಪುತ್ರಿ ಅಂತ ಇವತ್ತು ನಾವು ಅನುಸಂಧಾನ ಮಾಡ್ತೇವೆ. ಮೊದಲಿಗೆ ಒಂದೆರಡು ವಿಜಯದಾಸರ ಸುಳಾದಿಯ ಸಾಲುಗಳನ್ನು ನೋಡ್ತಾ ನಾಳೆಯಿಂದ ವಿಜಯದಾಸರ ಸುಳಾದಿಯ ದುರ್ಗಾ ಸುಳಾದಿಯ ವಿಶೇಷ ಅರ್ಥಚಿಂತನೆಯನ್ನು ನೋಡೋಣ. ದುರ್ಗೆ ಮಹಾದುಷ್ಟ ಜನಸಂಹಾರೆ, ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭೆ, ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ, ಬರ್ಗಾದಿಗಳಿಗೆಲ್ಲ ಗುಣಿಸಿದರು, ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ, ವರ್ಗಕ್ಕೆ ಮೀರಿದ ಬಲುಸುಂದರಿ, ದುರ್ಗುಣದವರ ಬಾಧೆ ಬಹಳವಾಗಿದೆ ತಾಯಿ, ದುರ್ಗತಿ ಹಾರೆ ನಾನು ಪೇಳುವುದೇನು, ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ, ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ, ದುರ್ಗೆ ಹೇ ದುರ್ಗೆ ಮಹಾದುರ್ಗೆ ಭೂದುರ್ಗೆ ವಿಷ್ಣು ದುರ್ಗೆ ದುರ್ಜಯೇ ದೂರ್ದಶ ಶಕ್ತೆ, ದುರ್ಗ ಕಾನನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು, ವರ್ಗಭೂತ ಪ್ರೇತ ಪೈಶಾಚ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗೆ, ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಗಳಿತನಾಗಿ ಒಮ್ಮೆ ಕೂಗಿದರು, ಸ್ವರ್ಗಪವರ್ಗದಲ್ಲಿ ಹರಿಯೊಡನೆ ಇದ್ದರು, ಸುರ್ಗಣ ಜಯ ಜಯವೆಂದು ಪೊಗಳುತ್ತೀರೆ, ಕರ್ಗಳಿಂದಲಿ ಎತ್ತಿ ಸಾಕುವ ಸಾಕ್ಷಿಭೂತೆ, ನಿರ್ಗೂಡಿದಂತೆ ಲೋಕ ಲೀಲೆ ನಿನಗೆ, ಸ್ವರ್ಗಂಗ ಜನಕ ನಮ್ಮ ವಿಜಯ ವಿಠ್ಠಲನಂಗ್ರಿ, ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು. ಈ ರೀತಿ ವಿಜಯದಾಸರು ದುರ್ಗಾ ದೇವಿಯನ್ನು ಸ್ತುತಿ ಮಾಡಿದ್ದನ್ನು ನಾವು ನೋಡಿದ್ವಿ. ನಾಳೆಯಿಂದ ದುರ್ಗಾ ಸುಳಾದಿಯನ್ನು ದುರ್ಗಾ ಸಪ್ತಶತಿಯ ಅರ್ಥಚಿಂತನೆಯೊಂದಿಗೆ ಸ್ವಲ್ಪ ನವರಾತ್ರಿಯ ನವವಿಧ ದೇವಿಯರ ಉಪಾಸನೆ ಜೊತೆಗೆ ಅವರನ್ನು ನಾವು ಚಿಂತನೆ ಮಾಡೋಣ. ಇವತ್ತಿನ ಬಣ್ಣ ಹೇಳ್ತಾರೆ, ಇವತ್ತಿನ ಬಣ್ಣ ಹಳದಿ ಅಂತ ಕರೀತಾರೆ. ಇವತ್ತು ಅವಳಿಗೆ ಇಷ್ಟವಾದಂಥ ಹಳದಿ ಬಣ್ಣದಿಂದ ಕೂಡಿದಂತಹ ಕೇಸರಿ ಭಾತು ಮುಂತಾದ ಪಾಯಸಗಳನ್ನು ಮಾಡಿ ಅವಳಿಗೆ ನಿವೇದನ ಮಾಡಿ ಅವಳ ಬಣ್ಣಗಳನ್ನು ಮಹತ್ವವಾಗಿ, ಇದು ಸಾತ್ವಿಕ ಬಣ್ಣ, ಹಳದಿ ಅನ್ನೋದು ಸಾತ್ವಿಕ ಬಣ್ಣ. ಆದ್ದರಿಂದ ಇವತ್ತಿನ ದಿನ ಶೈಲಪುತ್ರಿಯನ್ನು ಈ ನನ್ನ 4 ನುಡಿನಮನಗಳನ್ನು
ಶೈಲಪುತ್ರಿಯನ್ನು ಚಿಂತನೆ ಮಾಡ್ತಾ ದುರ್ಗಾಂತರ್ಗತಳಾದ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ಈ 4 ನುಡಿ ನಮನಗಳನ್ನು ಅರ್ಪಣೆ ಮಾಡ್ತಾ, ಹಾಗೂ ವೆಂಕಟೇಶ ದೇವರ ಕಲ್ಯಾಣ ಮಹೋತ್ಸವ ಕೂಡ ನಡೀತಾ ಇದೆ ಇಂದಿನಿಂದ. ಅದನ್ನು ಕೂಡ ನಾವು ಅವನಿಗೆ ಈ ನನ್ನ 4 ನುಡಿ ನಮನಗಳನ್ನು ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರೀತ ವರದಭೂತ ಮಧ್ವಾಂತರಸ್ಯ ಕೃಷ್ಣಾರ್ಪಣಮಸ್ತು.